ಈ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಒಂದು ರೆಸಿಪಿ ಹೇಳ್ಕೊಡ್ಲಾ? ಏನೂ ಬೇಕಾಗಿಲ್ಲ. ಬೇಕಾಗಿರೋದೆಲ್ಲ ಒಂದೇ ಒಂದು ಟೊಮೆಟೊ, ಒಂದೇ ಒಂದು ಆನಿಯನ್ ಮತ್ತು ಮೊಟ್ಟೆ. ಸೊ ಈ ಮೂರೇ ಮೂರು ವಿಷಯ ಇದ್ದರೆ ಸಾಕು, ಒಂದು ಸೂಪರಾಗಿರೋ ಫಿಲ್ಲಿಂಗ್ ಆಗಿರುವ ಒಂದು ರೆಸಿಪಿ ಅನ್ನೋದನ್ನು ಮಾಡ್ಕೊಬೋದು. ಸೊ ಇದನ್ನು ನೀವು ಪೋಸ್ಟ್ ವರ್ಕೌಟ್ಗಾದರೂ ತೊಗೊಬೋದು, ಇಲ್ಲ ಲಂಚ್ ಟೈಮಲ್ಲಾದರೂ ತೊಗೊಬೋದು, ಇಲ್ಲ ಬ್ರೇಕ್ಫಾಸ್ಟ್ಗಾದರೂ ತಗೊಳ್ಳಿ. ಫುಲ್ಫಿಲ್ಲಿಂಗ್ ಆಗಿರುತ್ತೆ. ಸೊ ಆಮೇಲೆ ನಿಮಗೆ ಹಸಿವಾಗೋದೇ ತುಂಬ ದಿನ ಅಲ್ಲ. ಲೈಕ್ ನನಗೆ ಬೆಳಿಗ್ಗೆ ತಿಂದೆ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು 11 ಗಂಟೆಗೆ 10 ಗಂಟೆಗೆ ನಾನು ಇವಾಗ ಮಾಡಿದ್ನಲ್ಲ, ಸೊ ಈಗ ವೀಡಿಯೋ ಬರುತ್ತೆ, ನೀವು ನೋಡ್ಬೋದು. ಸೊ ಅದನ್ನು ತಿಂದೆ. ಸೊ ಇಲ್ಲಿವರೆಗೂ ಈಗ ಒಂದು 4:15 ಆಗ್ತಿದೆ. ಸೊ ಇಲ್ಲಿವರೆಗೂ ನನಗೆ ಹಸಿವೆ ಆಗಿಲ್ಲ. ಸೊ ಅಷ್ಟು ಫುಲ್ಫಿಲ್ಲಿಂಗ್ ಆಗಿದೆ. ರಿಚ್ ಇನ್ ಫ್ಯಾಟ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ತುಂಬ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದರಲ್ಲಿ ಸಿಗುತ್ತೆ. ಹೆಲ್ದಿ ಗಿಲ್ಟ್ ಫ್ರೀಯಾಗಿ ನೀವು ಇದನ್ನು ತಿನ್ಬೋದು. ಸೊ ಇದನ್ನ ತಿಂದರೆ ನಾನು ದಪ್ಪ ಆಗಿಬಿಡ್ತೀನಿ ಅಂತೆಲ್ಲ ಯೋಚನೆ ಮಾಡ್ಕೊಳ್ಳಿ. ಆ ಥರ ಎಲ್ಲ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ನೀವು ಜಾಸ್ತಿ ತಿನ್ನೋದ್ರಿಂದ ದಪ್ಪ ಆಗ್ತೀರ, ಇದ್ರ ಜೊತೆಗೆ ಬೇರೆ ಏನೇನೋ ತಿಂತೀರಲ್ಲ, ಸೊ ಅದರಿಂದ ದಪ್ಪ ಆಗ್ತಾರೆ. ಅದರಿಂದ ಸಪ್ರೇಟಾಗಿ ವೀಡಿಯೋ ಅನ್ನೋದನ್ನು ಒಂದು ಮಾಡ್ತೀನಿ. ಸೊ ಈಗ ರೆಸಿಪಿನ ನೋಡಿಕೊಂಡು ಬನ್ನಿ. ಇಲ್ಲಿ ಬೇಕಾಗಿರೋದೆಲ್ಲ ಎಗ್ಗು ಮತ್ತು ಆನಿಯನ್ನು, ಸ್ವಲ್ಪ ಟೊಮೆಟೊ, ಆಮೇಲೆ ನಿಂಬೆಹಣ್ಣು ಅಷ್ಟೇ, ಬೇರೆ ಏನೂ ಬೇಕಾಗಿಲ್ಲ. ಸೊ ಈ ಒಂದು ವಿಷಯನ ಇಟ್ಕೊಂಡೆ ನಾವು ಮಾಡ್ತೀವಿ. ಸೊ ಎಗ್ನ ಕಟ್ ಮಾಡಿಬಿಟ್ಟೆ, ಯೋಕ್ನ ಸಪ್ರೇಟ್ ಮಾಡಿಬಿಟ್ಟೆ, ಓಕೆನಾ. ಯೋಕ್ನೆಲ್ಲ ಬಿಸಾಕಬೇಡಿ. ಇನಿಷಿಯಲಾಗಿ ನಾನು ಹಂಗೆ ಮಾಡ್ತಾಯಿದ್ದೆ. ಅದರಲ್ಲಿ ಈರುಳ್ಳಿ ಅನ್ನೋದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ರಿಯಲಿ ಸೂಪರಾಗಿರುತ್ತೆ. ನೀವು ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತೇಳಿ. ಹೆಲ್ದಿ ಫುಡ್, ಓಕೆ. ಸೊ ಅದ್ರ ಜೊತೆ ಸ್ವಲ್ಪ ಟೊಮೆಟೋಸ್ನ ಸ್ವಲ್ಪ ತೆಗೆದು ಹಾಕ್ಕೊಬೋದು. ಅಷ್ಟೇ, ಬೇರೆ ಏನಿದೆ ಹಾಕೋದಕ್ಕೆ? ಸ್ವಲ್ಪ ನಿಂಬೆ ರಸ ಅನ್ನೋದನ್ನು ಹಿಂಡ್ಬಿಡೋಣ ನೆಕ್ಸ್ಟು. ವೆರಿ ವೆರಿ ಸಿಂಪಲ್. ತುಂಬ ಅಲ್ಲಿ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಚಿಪ್ಪೆಗಳೆಲ್ಲ ಕಾಣಿಸ್ತಿದೆ, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ. ಹಂಗೆ ನಾವು ಅಡುಗೆ ಮಾಡೋಕ್ಕೆ ಬಂದರೆ ಮನೆಯಲ್ಲಿ ಹಂಗೆ ಏನೇನೋ ಆಗ್ತಿರುತ್ತೆ. ಸೊ ಈಗ ಚೆನ್ನಾಗಿ ಹಿಂಡಬೇಕು. ಹಿಂಡಿ ಹಾಫ್ ಲೆಮನ್ ಹಾಕ್ಕೊಂಡೆ ಇಲ್ಲಿ. ತುಂಬ ಸೂಪರಾಗಿತ್ತು ಆ್ಯಕ್ಚುಲಿ, ರಿಯಲಿ. ಸ್ವಲ್ಪ ಉಪ್ಪು ಅನ್ನೋದು ಹಾಕ್ಕೊಳ್ಳಿ. ಇನ್ನೂ ಸ್ಪೈಸಸ್ ಬೇಕಂದರೆ ನೀವೇನಾದರೂ ಆ್ಯಡ್ ಮಾಡ್ಕೊಬೋದು. ಎಕ್ಸ್ಪೆಷಲಿ ಇಲ್ಲಿ ನಾನು ನೆಕ್ಸ್ಟ್ ಹಾಕ್ತಿರೋ ಇಂಗ್ರೀಡಿಯೆಂಟು ಚಟ್ನಿ ಪುಡಿ ಫ್ರಮ್ ಪವನ್ ಜೋಶಿ, ಹಾವೇರಿಯಿಂದ ಬಂದಿದೆ. ನೆಕ್ಸ್ಟ್ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಚಟ್ನಿ ಪುಡಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮಿಕ್ಸ್ ಮಾಡಿದ್ರೆ ಈ ಥರ ಚೇಂಜ್ ಆಗೋಗುತ್ತೆ, ಓಕೆನಾ. ಸೂಪರಾಗಿದೆ. ಇದನ್ನು ಹಂಗೆ ಕೂತ್ಕೊಂಡು ತಿಂದ್ಬಿಡ್ಬೋದು. ಸೊ ಈಗೇನು ಮಾಡ್ತೀವಿ ಅಂದರೆ, ಇದನ್ನು ನಮ್ಮ ಒಂದು ಇದಿದೆಯಲ್ಲ, ಹೆಂಗೆಂಗೋ ವೀಡಿಯೋ ಹಿಡ್ದಿದ್ದಾರೆ, ಸಾರಿ ಫಾರ್ ದ ಡಿಫ್ರೆಂಟ್ ಆ್ಯಂಗಲ್ಸ್. ಆ್ಯಂಡ್ ಇದನ್ನು ಅದರಲ್ಲಿ ಸ್ಟಫ್ ಮಾಡಬೇಕು ಅಷ್ಟೇ. ಸೊ ಆ ಥರ ಸ್ಟಫ್ ಮಾಡಿ ಒಂದು ಜಾಗದಲ್ಲಿ ಇಡಬೇಕು. ಆ್ಯಂಡ್ ಈ ಥರ ಇಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಅದ್ರ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಸೊ ವೈಟ್ ಮಾತ್ರ ಪ್ರೋಟೀನು, ಯೋಕು ಬಿಸಾಕಬೇಕು. ಸೊ ಆ ಥರ ಎಲ್ಲ ಏನೂ ಇಲ್ಲ. ಸೊ ಎರಡೂ ತಿನ್ನಬೇಕು. ಆ್ಯಕ್ಚುಲಿ ಎರಡು ತಿಂದ್ರೇ ನಿಮಗೆ ಜಾಸ್ತಿ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಎಲ್ಲ ಸಿಗೋದು. ಸೊ ಈ ಥರ ಸ್ಟಫ್ ಮಾಡಿ ನೀವು ತಿಂದಿರೋ ಇರೋರಿಗೆಲ್ಲ ಕೊಟ್ಟರು ಅವರು ತಿಂದುಬಿಡ್ತಾರೆ. ಸೊ ಲೇಡೀಸ್, ನೀವು ಯಾರಾದರೂ ನೋಡ್ತಿದ್ರೆ, ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಮಿಕ್ಕಿರೋದನ್ನು ಏನು ಮಾಡ್ತೀರಾ ಅಂತ ಕೇಳ್ತೀರಾ, ಸುಮ್ಮನೆ ಹಂಗೆ ತಿಂದ್ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಅಷ್ಟೇ, ಇದೊಂದು ಸಿಂಪಲ್ ರೆಸಿಪಿ, ಟ್ರೈ ಮಾಡಿ ನೋಡಿ. ಚೀಸ್. ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನು ನೀವು ಟ್ರೈ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಎಗ್ ಏನಾದರೂ ನೀವು ತಿನ್ನೋಕೆ ಹೋಗ್ತಿದ್ದೀರಾ, ಮೊಟ್ಟೆ ತಿನ್ನೋಕೆ ಹೋಗ್ತೀರಾ ಅಂದರೆ ಈ ಒಂದು ರೆಸಿಪಿ ನಿಮಗೆ ಜ್ಞಾಪಕ ಬರಬೇಕು ಮತ್ತು ನೀವು ಇದನ್ನು ಟ್ರೈ ಮಾಡಬೇಕು. ನಿಮ್ಮ ಮನೆಯಲ್ಲಿ ಟೊಮೆಟೊ ಮತ್ತು ಆನಿಯನ್ ಇದ್ದರೆ ಸಾಕು. ಸ್ವಲ್ಪ ಲೆಮನ್ ಅನ್ನೋದನ್ನ ಸ್ಕ್ವೀಸ್ ಮಾಡಿದ್ರೆ, ಇದ್ರ ಜೊತೆಗೆ ನೀವೇನಾದರೂ ಡಿಫ್ರೆಂಟಾಗಿ ಏನಾದರೂ ಆ್ಯಡ್ ಕೂಡ ಮಾಡ್ಕೊಬೋದು. ಬಟ್ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ. ಸೊ ಹೆಂಗಿರುತ್ತೆ ಅಂತ. ಬೆರಿ ಬಾಯ್ಲ್ಡ್ ಎಗ್ ತಿನ್ನೋಕ್ಕೆ ಬೋರ್ ಆಗ್ತಿದೆ, ಇನ್ ಕೇಸ್ ಜಿಮ್ಮಿಗೆ ಹೋಗೋರು ಯಾರಾದರೂ ಆ ಥರ ಹೆಲ್ತ್ ಇದ್ದರೆ, ಸೊ ಈ ಒಂದು ವೀಡಿಯೋನ ನಿಮ್ಮ ಫಿಟ್ನೆಸ್ ಫ್ರೀಕ್ಸ್ ಜೊತೆ ಶೇರ್ ಮಾಡಿ. ಮತ್ತು ನೀವು ಜಾಸ್ತಿ ಎಗ್ಸ್ನ ತಿನ್ನೋದ್ರಿಂದ ಜಾಸ್ತಿ ಬೆನಿಫಿಟ್ಸ್ ಇದೆ, ಅದನ್ನು ಮಿಸ್ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ಅ ಸೂಪರ್ ಫುಡ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇದೇ ಥರ ಫಿಟ್ನೆಸ್ ರಿಲೇಟೆಡ್ ಆಗಿರುವ ಕಾಂಟೆಂಟ್ಸ್ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟು ಬರ್ತಾ ಇರುತ್ತೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಸೊ ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ. ನಾನು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬೈ, ಟೇಕ್ ಕೇರ್.